ಬೆಳಗ್ಗೆ ಎದ್ರು ಎಲ್ಲರೂ ಕಾಫಿ ಕುಡಿಬೇಕು. ಇಡೀ ಪ್ರಪಂಚದಲ್ಲಿ ಈಗ ಕಾಫಿ ಡ್ರಿಂಕರ್ಸ್, ಟೀ ಡ್ರಿಂಕರ್ಸ್. ಕಾಫಿ ಕುಡಿಯಲಿಲ್ಲ ಅಂದರೆ ಕಕ್ಕಸ್ ಬರಲ್ಲ ಡಾಕ್ಟ್ರೇ ಅನ್ನೋ ತನಕ. ಬೆಳಗ್ಗೆ ಎದ್ರೆ ಕಕ್ಕಸ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ವಿ ಆರ್ ನಾಟ್ ಏಬಲ್ ಟು ಶಿಟ್ ಪ್ರಾಪರ್ಲಿ. ಇನ್ಫ್ಯಾಕ್ಟ್ ಇಟ್ಸ್ ಕಾಲ್ಡ್ ನೇಚರ್ ಕಾಲ್. ಹಂಗೆ ಹೋಗಿ ಹಿಂಗೆ ಬರಬೇಕು, ಟಂಗ್ ಅಂತ ಹೊಡೆ 5ವರೆಗೆ ಗಂಟೆ ಹೊಡೆದಂಗೆ ಹೋಗಬೇಕು, ಖಾಲಿ ಮಾಡಬೇಕು, ಹಿಂಗೆ ಬರಬೇಕು. ಖಾಲಿ ಮಾಡಿದ ಮೇಲೆ ನೀರು ಹಾಕಿದ್ರೆ ಅಂಟ್ಕೋಬಾರ್ದು. ಅಂದರೆ ನಿಮ್ಮ ಮಗು ಕಕ್ಕ ಮಾಡಿದ ಮೇಲೆ ನೀರು ಹಾಕಿ ಅಂಟ್ಕೊಳ್ತಾ ಇದೆ ಅಂದರೆ ಅಲ್ಲೇ ಗೊತ್ತಾಯಿತು ನಿಮ್ಮ ಮಗುಗೆ ತೊಂದರೆ ಶುರು ಆಗ್ತಾ ಇದೆ. ಅವನು ಹೊಟ್ಟೆ ನೋಡಬೇಕಾಗಿಲ್ಲ, ಅವನು ಹೊಟ್ಟೆಯಿಂದ ಹೊರಗಡೆ ಬಂದಿರೋ ಕಕ್ಕಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ಅವನಿಗೆ ಸರಿಯಾಗಿ ಆಗ್ತಾ ಇಲ್ಲ. ಇಲ್ಲ, ನಾನು ಒಳಗಡೆ ಎಂಡೋಸ್ಕೋಪ್ ಬಿಟ್ಟು ಮಾಡಿ ತೋರಿಸ್ತೀನಿ, ಇಲ್ಲಿ ಅಲ್ಲಿ ಹುಣ್ಣು ಇಲ್ಲದೆ ಇದ್ರು ಮಾಡೋದಕ್ಕೆ ಇನ್ನೊಂದು ಹುಣ್ಣು ರೆಡಿ ಆಗುತ್ತೆ. ದೇರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಅಂದ್ರೆ ಈ ಬಾಯಿಗೆ ಹಾಕ್ಕೊಳ್ತಾ ಇರೋದು ಸರಿ ಇಲ್ದ ಅಂದಮೇಲೆ ಇನ್ನು ಒಳಗಡೆ ಹೆಂಗ್ ಸರಿಗಿರುತ್ತೆ ರೀ? ಅದ್ಭುತವಾದ ನಾರು ಅಂಶ ಇರಬೇಕು ನಮ್ಮ ಆಹಾರದಲ್ಲಿ, ಆವಾಗಲೇ ಸರಿಯಾಗಿ ಕಕ್ಕ ಮಾಡೋಕ್ಕಾಗೋದು. ಸಾಲ್ಯುಬಲ್, ಫೈರ್ ಇನ್ಸಾಲ್ಯುಬಲ್. ಬೇರೆ ಟ್ಯಾಬ್ಲೆಟ್ ತಗೋದು, ಇಸಬುಗಾಲು ಹಾಕ್ತೇವೆ ರಾತ್ರಿ ಎಲ್ಲ ಇವೆಲ್ಲ ತಿನ್ನೋದು, ಮತ್ತೆ ಕೊನೆಯಲ್ಲಿ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು. 70% ಆಫ್ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಆರ್ ಮೇಕಿಂಗ್ ಪ್ರಾಫಿಟ್ ಸೆಲ್ಲಿಂಗ್ ಡಲ್ಕೊಲಾಕ್ಸ್. ಕಕ್ಕ ಮಾಡೋದಕ್ಕೆ ಟ್ಯಾಬ್ಲೆಟ್ ಅನ್ನು ಮಾರಾಟ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ, ಬನ್ನಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಪುಸ್ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಕೆಳಗಡೆ ಬಿಸಿ ನೀರು ಹೊಡೆದ್ರೆ ಕಕ್ಕ ಬರುತ್ತೆ. ಅಸಹಜ, ಅನ್ಯಾಚುರಲ್. ಅದು ಅಷ್ಟು ಸಹಜವಾಗಿ ಹೊರಗಡೆ ಬರಬೇಕು. ಕೊರಲೆ ತಿನ್ರಿ, ಒಂದು 3 ವಾರ ತಿನ್ರಿ. ಮೊನ್ನೆ ಒಂದು ಕ್ಯಾನ್ಸರ್ ಪೇಷಂಟ್ ಬಂದಿದ್ದಾರೆ, 18 ದಿವಸ ಆದರೂ ಕಕ್ಕ ಮಾಡೋಕ್ಕಾಗ್ತಾ ಇಲ್ಲ ಸರ್. ಏನು ಮಾಡೋದು? ಅಲ್ಲಿಗೆ ಹೋಗಿ ಒಂದು ಎಕ್ಸಸೈಸ್ 3 ಗಂಟೆ ತೆಗೆದು ಆಮೇಲೆ ಅಲ್ಪ ಸ್ವಲ್ಪ ನಿದ್ದೆ ಬರುತ್ತೆ, ಅಲ್ಪ ಸ್ವಲ್ಪ ತಿನ್ಬೋದು. ಮತ್ತೆ 3 ವಾರಕ್ಕೆ ಕಟ್ಕೊಂಡ್ಬಿಡುತ್ತೆ, ಮತ್ತೆ ಮಾಡೋಕ್ಕಾಗಲ್ಲ. ಬಂದಿದ್ದಾರೆ, ಬಾಪ ಕೊರಲೆ ಅಕ್ಕಿ ಊಟ ಮಾಡು, ಒಂದು 3 ವಾರ ತಿನ್ಕೊಂಡು ಬಾ, ಕಕ್ಕ ಬರುತ್ತೆ ಆಮೇಲೆ ನೋಡೋಣ. ನಿದ್ದೆ ಬರಲ್ಲ. ಕಕ್ಕ ಬರಲಿಲ್ಲ ಅಂದರೆ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ ಅಂದರೆ ಕೋಪ ಬಂದಿದೆ, ಏನೇನೋ ಮಾತು. ಸೊ ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್. ಕೊಟ್ಟು ಕಳಿಸಿದ್ದೀನಿ, 3 kg ಕೊಟ್ಟಿದ್ದೀನಿ. 1 kg 10 ಜನ ತಿನ್ಬೋದು. ಈ ಕೊರಲೆ ನವಣೆ ಸಮಯ ಅದು ಅಷ್ಟು ಚೆನ್ನಾಗಿ ಅರಳುತ್ತೆ. ಯಾಕಂದರೆ ನಾವು ಇದರಲ್ಲೆಲ್ಲ ನಾರು ಅಂಶ ಜಾಸ್ತಿ ಇರೋದ್ರಿಂದ ನಾವು ನೆನೆಸ್ಬೇಕು. ಒಂದು 30-40 ನಿಮಿಷ ನೆನೆಸಿ ಅನ್ನ ಮಾಡಿಕೊಂಡು ತಿನ್ನಬೇಕು, ಗಂಜಿ ಮಾಡಿಕೊಂಡು ತಿನ್ನಬೇಕು. ಸೊ ಆ ನೆನೆಸಿದಾಗ ತುಂಬ ಅರಳುತ್ತೆ, ಚೆನ್ನಾಗಿ 10 ಜನ ಊಟ ಮಾಡೋ ಅಷ್ಟು ಆಗುತ್ತೆ. ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಫಸ್ಟಲ್ಲಿ ತಿಂತೀವಿ, ಅಭ್ಯಾಸ ಇಲ್ಲದೇ ಇರೋರು ಶುರು ಮಾಡಿದಾಗ ಅದು ಇದು ಒಂಚೂರು 21 ದಿವಸ ಏನೇನೋ ಆಗ್ತಾ ಇದೆ ಡಾಕ್ಟ್ರೇ ಅಂತ ಹೇಳ್ತಾರೆ. ಅದೆಲ್ಲ ಏನು ತೊಂದರೆ ಆಗೋದಿಲ್ಲ. 21 ದಿವಸ ಆದಮೇಲೆ ಎಲ್ಲ ಸೆಟ್ಲ್ ಆಗುತ್ತೆ. ಆಮೇಲೆ ನೀವು ಆರಾಮಾಗಿ ಇರ್ಬೋದು. ಇನ್ಫ್ಯಾಕ್ಟ್ ಬೆಳಗ್ಗೆ ಒಂದು ಹೊತ್ತು ಊಟ ಮಾಡಿದರೆ ರಾತ್ರಿ ತನಕ ಏನೂ ಬೇಕಾಗಿಲ್ಲ ನಿಮಗೆ. ಯಾಕಂದರೆ ಗ್ಲೂಕೋಸನ್ನು ನಿಧಾನವಾಗಿ, ಡಾಕ್ಟ್ರುಗಳು ಅದೇ ಹೇಳೋದು, ಗ್ಯಾಸ್ ಪ್ರಾಬ್ಲಮ್ ಬಂದರೆ ನೋ ಪ್ರಾಬ್ಲಮ್. ಬೆಳಗ್ಗೆ 2 ಗಂಟೆ, 6 ಗಂಟೆಗೆ ಒಂದು ಸತಿ, 8 ಗಂಟೆಗೆ ಒಂದು ಸತಿ, 10 ಗಂಟೆಗೆ ಒಂದು ಸತಿ, 12 ಗಂಟೆಗೆ ಒಂದು ಸತಿ, 2 ಗಂಟೆ, 2 ಗಂಟೆಗೂ ತಿಂತಾ ಇರಿ. ನಮಗಿನ್ನೇನು ಬೇರೆ ಕೆಲಸನೇ ಇಲ್ಲ. ಯಾಕೆ? ದೇ ವಾಂಟ್ ಟು ಕಂಟ್ರೋಲ್ ದಟ್ ಗ್ಲೂಕೋಸ್. ದೇ ಡೋಂಟ್ ನೋ ಹೌ ಟು. ಕಮ್, ಕೊರಲೆ ತಿನ್ರಿ, ಒಂದು ಹೊತ್ತು ಸರಿಯಾಗಿ ಊಟ ಮಾಡಿರಿ. ಸಾಯಂಕಾಲ ತನಕ ಗ್ಲೂಕೋಸನ್ನು ನಿಧಾನವಾಗಿ ಸಮತೋಲನವಾಗಿ ಸಂಯಮದಿಂದ ಕೊಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಆತ ಬಂದ 3 ದಿವಸಕ್ಕೆ ವಾಪಸ್ ಬಿಡ್ಬಿಟ್ಟಿದ್ದೆ. ಏನಪ್ಪ ಅಂದರೆ ದಿವಸಕ್ಕೆ 3 ಸತಿ ಕಕ್ಕ ಮಾಡ್ತಾ ಇದ್ದೀನಿ ಡಾಕ್ಟ್ರು. ಒಳ್ಳೇದಲ್ವಲ್ಲಪ್ಪ, ಇಷ್ಟು ದಿವಸ ಮಾಡಿರ್ಲಿಲ್ವಲ್ಲ. ಸೊ ನಿದ್ದೆ ಬರ್ತಾ ಇದೆಯಾ? ಆರಾಮಾಗಿ ನಿದ್ದೆ ಬರ್ತಾ ಇದೆ ಡಾಕ್ಟ್ರು. ಊಟ ಮಾಡೋಕ್ಕಾಗ್ತಾ ಇದೆ, ಊಟ ಮಾಡ್ತಾ ಇದ್ದೀನಿ. ಇನ್ನೇನು ಬೇಕಪ್ಪ? ಸರಿಯಾಗಿ ಕಕ್ಕ ಮಾಡೋದು, ಸರಿಯಾಗಿ ಉಚ್ಚೆ ಮಾಡೋದು, ಸರಿಯಾಗಿ ನಿದ್ದೆ ಮಾಡೋದು, ಅಷ್ಟೇ ತಾನೇ ಆರೋಗ್ಯ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಇಫ್ ಯು ಆರ್ ನಾಟ್ ಶಿಟ್ಟಿಂಗ್ ಪ್ರಾಪರ್ಲಿ, ಇಫ್ ಯು ಆರ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ, ಇಫ್ ಯು ಆರ್ ನಾಟ್ ಬ್ರೀತಿಂಗ್ ಪ್ರಾಪರ್ಲಿ, ಇದೆಲ್ಲ ರೋಗಗಳು. ಸೊ ಇದನ್ನೆಲ್ಲ ರೆಗ್ಯುಲೇಟ್ ಮಾಡಿಬಿಡುತ್ತೆ 3. ಅಂದರೆ ಕ್ಯಾನ್ಸರ್ ಆದಮೇಲೆ ಎಲ್ಲ ಕಸಾಪಸ ಅಂತ ಮಾಡಿಕೊಂಡ ಮೇಲೆ ಆ ಸ್ಥಿತಿಗೆ ತಲುಪಿದ್ದವರನ್ನು 3 ದಿವಸದಲ್ಲಿ ಈ ಕೊರಲೆ ಅಕ್ಕಿ ಸರಿ ಮಾಡಿದೆ ಅಂದರೆ ಅದರ ಅದ್ಭುತವಾದ ಗುಣವನ್ನು ನೀವು ಗಮನಿಸಬೇಕು. ಐ ಡೋಂಟ್ ನೋ ಹೌ ಮೆನಿ ವಿ ಹ್ಯಾವ್ ಕ್ಯೂರ್ಡ್. ನನಗೆ ಲೆಕ್ಕನೇ ಇಲ್ಲ. ಐ ಸ್ಟಾಪ್ಡ್ ಕೀಪಿಂಗ್ ಕೌಂಟ್. ವಾಟ್ ಫಾರ್? ಯಾಕೆ ಈ ಕೌಂಟ್?
ಸೊ ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಿಸ್. ಅಂದರೆ ನಾವು ಸಹಜ ಸ್ಥಿತಿಯಿಂದ ಆ ಅದ್ಭುತವಾದ ಆರೋಗ್ಯ ಸ್ಥಿತಿ ಕಡೆ ಹೋಗಬೇಕು ಅಂದರೆ ಈ ಅಸಹಜ ಪದಾರ್ಥಗಳನ್ನು ನಾಳೆಯಿಂದಾನೇ ತಿನ್ನೋದು ನಿಲ್ಲಿಸ್ಬೇಕು ನಾವು. ಬಟ್ ಸಾಧ್ಯ ಇಲ್ಲ ಅದು. ಯಾಕಂದರೆ ಸಿರಿಧಾನ್ಯಗಳು ಇಲ್ಲವೇ ಇಲ್ಲ. ಬರಡು ಭೂಮಿ ರೈತರು ಬೆಳೆಸ್ತಾ ಇದ್ರು ಟಿಲ್ ರೀಸೆಂಟ್ಲಿ, ಬಟ್ ನೋ ಒನ್ ಈಸ್ ಬೈಯಿಂಗ್. ಸೊ ನಮ್ಮ ದೇಶದಲ್ಲಿ 60% ಬರಡು ಭೂಮಿ ರೈತರಿದ್ದಾರೆ. ಮಿಕ್ಕಿದ್ದ 10-15% ಈ ನೀರಾವರಿ ಬಂದ ಮೇಲೆ ದೊಡ್ಡ ದೊಡ್ಡ ರೈತರಿದ್ದಾರೆ. ಆಲ್ ಬಿಗ್ ಫಾರ್ಮರ್ಸ್, ದುಡ್ಡಿರೋರು, ಎಸ್ಟೇಟ್ಗಳು. ನೀರಾವರಿ ಇರೋ ಎಲ್ಲ ದೊಡ್ಡ ದೊಡ್ಡ ರೈತರು ಈ ಭತ್ತ, ಈ ಕಬ್ಬು, ಈ ತೆಂಗು, ಈ ಕಾಫಿ ಇವೆಲ್ಲ ಬೆಳೆಸೋದು. ಇವೆಲ್ಲ ನಾವು ತಿನ್ನೋ ಪದಾರ್ಥಗಳಲ್ಲವೇ ಅಲ್ಲ. ಬಟ್ 28% ಆಫ್ ನಮ್ಮ ನೀರಾವರಿಯಾಗಿರೋ ಭೂಮಿ ಬರಡು ಭೂಮಿ ಆಗ್ತಾ ಇದೆ. ಜಸ್ಟ್ ಲಾಸ್ಟ್ 15 years. ನಾನು ಹೇಳಿದ್ದಲ್ಲ, ಇಸ್ರೋ ಅವರು ಹೇಳ್ತಾ ಇದ್ದಾರೆ, ಮರಳು ಭೂಮಿ ಆಗಿದೆ. ಯಾಕೆ? ದಿಸ್ ಮಾಡರ್ನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇಂದ ಗೊಬ್ಬರವನ್ನು ಸುರಿದು ನೀರನ್ನು ಕಟ್ಟಿ ಈ ಕೆಮಿಕಲ್ಸನ್ನು ಹಾಕಿ ಆ ಭೂಮಿಯಲ್ಲಿ ಕಾಲಿಟ್ಟರೆ ಕ್ಯಾನ್ಸರ್ ಬರ್ತಾ ಇದೆ. ಆರ್ಸೆನಿಕ್, ಕ್ರೋಮಿಯಂ ಲೆವೆಲ್ಸ್ ಹೆಚ್ಚಾಗಿದೆ. ಒಂದು ಸೂಕ್ಷ್ಮ ಜೀವಿ ಭೂಮಿ ಮೇಲೆ ಉಳಿದಿಲ್ಲ. ಎಲ್ಲರೂ ಹುಲಿಗಳಿಲ್ಲ, ಆನೆಗಳಿಲ್ಲ, ತಿಮಿಂಗಲಗಳಿಲ್ಲ. ಇಡೀ ಭೂಮಿ ಮೇಲೆ ಸಮುದ್ರ ಗರ್ಭಕ್ಕೂ ಕೈ ಹಾಕಿ ಮಾಂಸದ ಬೆಟ್ಟಗಳು ಸಾಲದು ಅಂತ ಅದನ್ನು ನಾನು ನುಂಗ್ಬಿಡ್ಸಾಕಿದ್ದೀವಿ ನಾವು. 90% ಆಫ್ ಜೀವ ಸಂಕುಲ ನಾಶ ಮಾಡಿದ್ದೀವಿ. ಈ ಆಹಾರ ಅನ್ನುವ ಪದವನ್ನು ಉತ್ಪಾದನೆ ಮಾಡುವುದಕ್ಕೆ ಪ್ರಕೃತಿಯ ಸಹಜ ಸಂಪತ್ತನ್ನು 40-50 ವರ್ಷಗಳಲ್ಲಿ ನಾವು ದರೋಡೆ ಮಾಡಿದ್ದೀವಿ. ದರೋಡೆಗಿಂತ ಇನ್ನೂ ಏನಾದರೂ ಒಳ್ಳೆ ಪದ ಇದ್ರೆ ಹೇಳ್ರಿ ಇದಕ್ಕೆ. ವಿ ಹ್ಯಾವ್ ಕೊಲ್ಲೆ ಹೊಡೆದಿದ್ದೀವಿ. ದೇ ಆಲ್ ಬಿಲಾಂಗ್ ಟು ಅದರ್ ಲಿವಿಂಗ್ ಥಿಂಗ್ ಆನ್ ದಿಸ್ ಪ್ಲಾನೆಟ್. ನೀವು ಹುಲಿಗಳ ಬಗ್ಗೆ, ತಿಮಿಂಗಲ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನು? ಒಂದು ಸೂಕ್ಷ್ಮ ಜೀವಿಗಳನ್ನು ನಾನು ಉಳಿಸ್ತಾ ಇಲ್ಲ ನಾವು. ವಿ ಆರ್ ನಾಟ್ ಈವನ್ ಕೀಪಿಂಗ್ ದ ಮೈಕ್ರೋಬ್ಸ್ ಆನ್ ದ ಅರ್ತ್. ಅದಕ್ಕೆ ಭೂಮಿ ಬರಡಾಗಿದೆ. ಓನ್ಲಿ ವೆನ್ ದೇರ್ ಆರ್ ಮೈಕ್ರೋಬ್ಸ್ ಇನ್ ದ ಸಾಯಿಲ್, ಯುವರ್ ಸಾಯಿಲ್ ಈಸ್ ಫರ್ಟೈಲ್. ಇನ್ಫ್ಯಾಕ್ಟ್ 25 ವರ್ಷ ಹಿಂದೆ ಈ ಮಾಡರ್ನ್ ಅಗ್ರಿಕಲ್ಚರ್ ಮಾಡ್ತಾ ಇರೋ ಅನಾಹುತಗಳನ್ನು ನೋಡಿ ನನಗೆ ಭಯ ಆಗೋಯ್ತು. ಅಯ್ಯೋ, ನಮ್ಗೆ ಬರೋ ಭೂಮಿ ಇಷ್ಟೇ. ಈ ಅಮೆರಿಕ ಅವ್ರಿಗೆ 5 ಪಟ್ಟು ಭೂಮಿ ಇದೆ. ಅವರು ಇರೋದು ನಮಗಿಂತ 5 ಪಟ್ಟು ಕಮ್ಮಿ ಇದ್ದಾರೆ. ಅವ್ರು ಏನಾದರೂ ಹಾಳು ಮಾಡ್ಕೋಬೋದು. ಮತ್ತೆ ಒಂದು ಕಡೆ ಹಾಳು ಮಾಡ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. 30 ವರ್ಷ ಆಗಿ ಇದು ಮತ್ತೆ ರೀಜನರೇಟ್ ಆಗುತ್ತೆ. ಪ್ರಕೃತಿಯ ಸಹಜ ಗುಣ ಅದು. ನೀವು ಯಾರು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಅದಷ್ಟಕ್ಕದೇ ಆರಾಮಾಗಿ ಮಾಡ್ಕೊಳ್ಳುತ್ತೆ. ದ ಮೊಮೆಂಟ್ ಯು ಪುಟ್ ಯುವರ್ ಲೆಗ್, ಇಟ್ಸ್ ಗಾನ್. ಈ ಟೆಕ್ನಾಲಜಿ ಫಾಸ್ಟ್ ಮಾಡಿಬಿಟ್ಟಿದೆ. ಈಗ ಮುಂಚೆ ಒಂದು ಮಚ್ಚು ಕೊಡ್ಲಿ ತಗೊಂಡು ಕಾಡನ್ನು ಕಟ್ ಮಾಡಿ ಏನಾದರೂ ತಗೊಂಬ ಕಟ್ ಮಾಡೋದಕ್ಕೆ 3 ದಿವಸ ಆಗೋದು ಒಂದು ಮರವನ್ನು. ಈಗ 3 ದಿವಸದಲ್ಲಿ 30,000 ಎಕರೆಯನ್ನು ಗರಗಸನ ಬರ ಅಂತ ಕಟ್ ಮಾಡ್ತಾರೆ. ದಟ್ ಈಸ್ ವಾಟ್ ಟೆಕ್ನಾಲಜಿ ಇಸ್ ಫಾರ್ ಯು. ಅಂದರೆ ಈ ಮೋಸ ಆಗಿದೆ ನಮಗೆ. ಟೆಕ್ನಾಲಜಿ ಇನ್ ದ ನೇಮ್ ಆಫ್ ಹೆಲ್ಪಿಂಗ್ ಅಸ್ ಇಸ್ ಆ್ಯಕ್ಚುಲಿ ಕಟಿಂಗ್ ಅವರ್ ಓನ್ ಲೆಗ್ಸ್. ಅಂದರೆ ನಾವು ಇಷ್ಟು ವೇಗವಾಗಿ ಎಲ್ಲ ಪ್ರಕೃತಿ ಸಹಜ ಸಂಪತ್ತನ್ನು ನಮ್ಮ ಆಹಾರ ಉತ್ಪಾದನೆಗೆ, ನಮ್ಮ ಚಟುವಟಿಕೆಗಳಿಗೆ ಬಳಸೋದ್ರಿಂದ ಏನಾಗಿದ್ದೀವಿ, ಕೊನೆಗೆ ಏನು ತಿಂತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ರೋಗದ ಉತ್ಪಾದನೆ ಮಾಡಿಕೊಂಡು ರೋಗವನ್ನು, ಪದಾರ್ಥಗಳನ್ನು ಅವೈಜ್ಞಾನಿಕವಾಗಿ ತಿನ್ಕೊಂಡು ರೋಗ ಬಂದಿದೆ ಏನು ಮಾಡಬೇಕು ಗೊತ್ತಿಲ್ಲ. ಈ ಡಾಕ್ಟರ್ಗಳು ಬನ್ನಿ ಕಟ್ ಮಾಡ್ತೀವಿ, ಬನ್ನಿ ಆಪರೇಷನ್ ಮಾಡ್ತೀವಿ, ಬನ್ನಿ ಇದು ತೆಗಿತೀವಿ, ಬನ್ನಿ ಅದು ತೆಗಿತೀವಿ, ಗರ್ಭಕೋಶ ಗಡ್ಡ ಬಂದಿದೆ ತೆಗೆದ್ಬಿಡು. ಆಮೇಲೆ ಕೆಮ್ಮಿದ್ರೆ ಉಚ್ಚ ಬರುತ್ತೆ, ನಕ್ಕಿದ್ರೆ ಉಚ್ಚ ಬರುತ್ತೆ, ನೋ ಪ್ರಾಬ್ಲಮ್, ಒಂದು ಸಂಚಿ ಅಂಟಿಸ್ತೀವಿ. ಎವ್ರಿಥಿಂಗ್ ದೇ ಕನ್ವರ್ಟ್ ಇಟ್ ಇನ್ ಟು ಬಿಸ್ನೆಸ್. ಅರೆ ಏನಿದು? ಒಂದು ಚೂರು ಗಮನ ಇಲ್ವಾ ನಮಗೆ? ಸರಿಯಾಗಿ ಉಚ್ಚ ಮಾಡೋಕ್ಕಾಗೋದಿಲ್ಲ, ಕಕ್ಕ ಮಾಡೋಕ್ಕಾಗೋದಿಲ್ಲ, ನಿದ್ದೆ ಮಾಡೋಕ್ಕಾಗೋದು. ನಿದ್ದೆ ಮೊನ್ನೆ ಬಂದಿದೆ, 23 ವರ್ಷ ಹುಡುಗ, ನಿದ್ದೆನೇ ಇಲ್ಲ. 30 ದಿವಸ ಆಯಿತು ನಿದ್ದೆ ಇಲ್ಲ. ಈ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ಎಲ್ಲ ಟ್ಯಾಬ್ಲೆಟ್ ಹಾಕ್ಕೊಳ್ತಾ ಇದ್ರು ನಿದ್ದೆ ಬರ್ತಾ ಇಲ್ಲ. ಏನಾಗಿದೆ ಅಂದರೆ ಅವನಿಗೆ ಬರೀ ಈ ಟ್ಯಾಬ್ಲೆಟ್ಟು, ಫೋನು, ಟಿ ವಿ, ಲ್ಯಾಪ್ಟಾಪು
ಸಾಫ್ಟ್ವೇರ್ ಇಂಜಿನಿಯರ್ ಬುಡು 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 ಆಲ್ ಲೈಟ್ಸ್. ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ, ಟೆನ್ಷನ್ನು ಇದ್ರ ಜೊತೆಗೆ. ಸೊ ನಾನು ಹೇಳಿದೆ ಇದೆಲ್ಲ ಪಕ್ಕಕ್ಕೆ ತೆಗೆದಿಡಪ್ಪ. ಅಪ್ಪ ಅಮ್ಮನಿಗೆ ಹೇಳಿದೆ. ಆಸ್ಟ್ರೇಲಿಯಾದಲ್ಲಿ ಇದ್ದ ಹುಡುಗ ಪಾಪ ಬಂದಿದ್ದಾನೆ, ನೋಡಮ್ಮ ಒಂದು ರೂಮಲ್ಲಿ ಹಾಕಿ ಪೂರ್ತಿ ಕತ್ತಲು ಕೋಣ ಮಾಡಿ ಎಲ್ಲ ಬ್ಲ್ಯಾಕ್ ಕರ್ಟನ್ಸ್ ಹಾಕ್ಬಿಡು, ಅವನ್ನ ಒಳಗಡೆ ಹಾಕಿ ಲಾಕ್ ಮಾಡಿಬಿಡ್ರಿ ಅಂತ. 3 ದಿವಸ ನಿದ್ದೆ ಬರುತ್ತೆ ಅಂತ. ಏನು ಡಾಕ್ಟ್ರ್ ಈ ಥರ ಹೇಳ್ತಿದ್ರ? ಊಟ ಗೀಟ ಏನು ಬೇಕಾಗಿಲ್ಲ ಅವನಿಗೆ, ಸುಮ್ಮನೆ ಲಾಕ್ ಮಾಡಿ ಅಂತ. ಗೊತ್ತಿಲ್ಲದೆ ಇನ್ನೇನು ಮಾಡೋಕ್ಕೂ ಗೊತ್ತಾಗದೆ ಲಾಕ್ ಮಾಡಿದ್ದಾರೆ. ಆಫ್ಟರ್ 3 hours ತಾಯಿಗೆ ತಡ್ಕೊಳಕ್ಕಾಗಿಲ್ಲ, ಹೋಗಿ ಬಾಗಿಲು ತೆಗೆದ್ರೆ ಹಿ ಈಸ್ ಫಾಸ್ಟ್ ಅಸ್ಲೀಪ್ ಆನ್ ದ ಫ್ಲೋರ್. ಫಾಸ್ಟ್ ಅಸ್ಲೀಪ್ ಆನ್ ದ ಫ್ಲೋರ್ ಅಂದರೆ ನಾವು ನಿದ್ದೆ ಮಾಡೋ ಸಹಜ ಸ್ಥಿತಿ ಕತ್ತಲಲ್ಲಿ. ದೇವರು ಹಗಲು ರಾತ್ರಿ ಅಂತ ಕೊಟ್ಟಿರೋದು, ರಾತ್ರಿ ನಿದ್ದೆ ಮಾಡು, ಬೆಳಗ್ಗೆ ಉಷೋದಯ ಮುನ್ನ ಎದ್ದು ಸ್ವಲ್ಪ ದೇವರ ಧ್ಯಾನ ಮಾಡು, ಯೋಗ ಮಾಡಿಕೊಂಡು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋ ಅಂತ. ಈಗಿಲ್ಲ, 24 ಗಂಟೆನೂ ಲೈಟ್ ಕೆಳಗಡೆ ಹೋಗಿ ನಿದ್ದೆ ಬರಲ್ಲ ಅಂದರೆ ಇನ್ನು ಹೆಂಗೆ ಬರುತ್ತೆ ನಿದ್ದೆ ನಿಮಗೆ? ಸೊ ಈವನ್ ಓಲ್ಡ್ ಪೀಪಲ್ ಹೂ ಡು ನಾಟ್ ಗೆಟ್ ಸ್ಲೀಪ್ ಡೂ ದಿಸ್. ಟ್ಯಾಬ್ಲೆಟ್ ಬೇಕಾಗಿಲ್ಲ, 3 ದಿವಸದಲ್ಲಿ ಸರಿಯಾಗಿ ನಿದ್ದೆ ಬರುತ್ತೆ. ಇನ್ನೂ ಬರ್ತಾ ಇಲ್ಲ ಅಂದರೆ ಸಾಯಂಕಾಲ ಹೊತ್ತು 1.5 ಗಂಟೆ ನಡೀರಿ. ನಿಮ್ಮ ದೇಹದಲ್ಲಿದ್ದ ಗ್ಲೂಕೋಸ್ ಎಲ್ಲ ಕ್ಲೀನಾಗಿ ಖಾಲಿ ಆಗಿರುತ್ತೆ. ರಕ್ತದಲ್ಲಿ ಗ್ಲೂಕೋಸ್ ಟೆನ್ಷನ್ ಇಲ್ಲ ಅಂದರೆ, ಗ್ಲೂಕೋಸ್ ಬೇಕು ಅಂದ್ಕೊಂಡಾಗ ಆಕ್ಸಿಜನ್ನು ಅಂಶ ಹೆಚ್ಚಾಗಿ ಬರುತ್ತೆ. ಸೊ ನಿಮಗೆ ನಿದ್ದೆ ಅದಷ್ಟಕ್ಕದೇ ಬರುತ್ತೆ. ಆ ಕತ್ತಲಲ್ಲಿ ನಿಮ್ಮ ಮಿದುಳಿನಲ್ಲಿ ಕೆಲವು ಅಂಶಗಳು ಉತ್ಪಾದನೆ ಆಗ್ತವೆ, ನಿದ್ದೆ ಸರಾಗವಾಗಿ ಬರುತ್ತೆ. ನೋ ವಿ ವಾಂಟ್ ಟು ಕೀಪ್ ವಾಚಿಂಗ್ TV ಟಿಲ್ 11:30, 12. ಕಣ್ಣು ಮುಚ್ಕೊಂಡ್ರೂ ಅದೇ ಕಾಣಿಸ್ತಾ ಇರುತ್ತೆ. ಪಕ್ಕದಲ್ಲಿ ಮೊಬೈಲು, ಅದು ಟಂಗು 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 ಅಂತ ಆಗ್ತಾ ಇರುತ್ತೆ, ಲೈಟ್ ಬರ್ತಾನೆ ಇರುತ್ತೆ. ಹೆಂಗ್ರಿ ನಿದ್ದೆ ಬರುತ್ತೆ? ವೆರಿ ಸಿಂಪಲ್ ಥಿಂಗ್ಸ್ ವಿ ಹ್ಯಾವ್ ಫರ್ಗಾಟ್. ಇನ್ಫ್ಯಾಕ್ಟ್ ಸ್ಲೀಪಿಂಗ್ ಇನ್ ಎ ಡಾರ್ಕ್ ರೂಮ್. ಇನ್ಫ್ಯಾಕ್ಟ್ ಕೋಪ ಬಂದರೂ ಕತ್ತಲ್ಕೋಣಕ್ಕೆ ಹೋದರೆ ಕೋಪ ಕಮ್ಮಿ ಆಗುತ್ತೆ. If you are angry, just go into a dark room. Within 2 minutes, you will be all right. ಅದಕ್ಕೆ ಆಂಗ್ಸೈಟಿ, ಟ್ಯಾಬ್ಲೆಟ್ ತಗೋ. ಸೊ ಇಫ್ ಯು ಆರ್ ಆಂಕ್ಷಿಯಸ್, ಜಸ್ಟ್ ಕ್ಲೋಸ್ ಯುವರ್ ಐಸ್. ಅಂದರೆ ಏನು? ಧ್ಯಾನ ಮಾಡು, ದೇವ್ರನ್ನ ಸ್ಮರಣೆ ಮಾಡು. ಸಿಂಪಲ್ ಟೆಕ್ನಿಕ್ಸ್. ಅಂದರೆ ನೀವು ಕೋಪ ಮಾಡ್ಕೊಳ್ಳೋದು, ದ್ವೇಷ ಮಾಡ್ಕೊಳ್ಳೋದು, ಏನೇನೋ ತಿಳ್ಕೊಳ್ಳೋದು, ಇದು ರೋಗ. ದೇವರ ಸ್ಮರಣೆ ಮಾಡೋದು, ಬೇರೆಯವ್ರ ಬಗ್ಗೆ ಏನು ಯೋಚನೆ ಮಾಡದಿರೋದಾದ್ರು ಕಲ್ತ್ಕೊಳ್ಳೋಣ. ಲೆಟ್ಸ್ ನಾಟ್ ಸ್ಟಾರ್ಟ್ ಲವ್ ಮಾಡ್ತೀನಿ, ಇದು ಮಾಡ್ತೀನಿ, ಅದೆಲ್ಲ ಬೇಡ. ಅಟ್ಲೀಸ್ಟ್ ಲೆಟ್ಸ್ ನಾಟ್ ಥಿಂಕ್ ಬ್ಯಾಡ್ ಅಬೌಟ್ ಅದರ್ಸ್. ಸೊ ಆ ಸಹಜ ಸ್ಥಿತಿಯನ್ನು ನಾವು ಇಟ್ಕೊಂಡ್ರೆ ಆರಾಮಾಗಿರೋದಕ್ಕೆ ಸಾಧ್ಯತೆ. ಸೊ ಈ ದ್ರವ್ಯ ಪ್ರಪಂಚದ ಆಯಾಮದಲ್ಲಿ ಈ ಗ್ಲೂಕೋಸ್ ಡ್ಯಾನ್ಸ್ ಅತಿ ಮುಖ್ಯವಾದದ್ದು. ಆ ಗ್ಲೂಕೋಸ್ ನಿಯಂತ್ರಣವನ್ನು ನಾವು ನಮ್ಮ ಆಹಾರದ ಮೂಲಕ ತಂತ್ರ, ಯಾವುದೋ ಒಂದು ತಂತ್ರ ಮಾಡಬೇಕು. ಆ ತಂತ್ರವೇ ಸಿರಿಧಾನ್ಯ. ಅಕ್ಕಿ ಗೋಧಿ ತಿಂದರೆ ಆರಾಮಾಗಿರಲ್ವಾ? ಇರಬಹುದು, ಒಂದಿಷ್ಟು ದಿವಸ ಇರ್ಬೋದು. ವಿ ಕೀಪ್ ಕ್ರಿಯೇಟಿಂಗ್ ಟೆನ್ಷನ್ ಇನ್ ಅವರ್ ಬಾಡೀಸ್. ಅದಕ್ಕೆ ನಾವೆಲ್ಲ ದಪ್ಪ ಆಗ್ತಾ ಇದ್ವಿ, ರುಮ್ಯಾಟಿಸಮ್ ಬರ್ತಾ ಇದೆ. ಐ ಮೀನ್ ದೇರ್ ಈಸ್ ನೋ ಒನ್ ಇನ್ ದಿಸ್ ವರ್ಲ್ಡ್ ನೌ ಹೂ ಇಸ್ ನಾಟ್ ಟೇಕಿಂಗ್ ಟ್ಯಾಬ್ಲೆಟ್. ಯಾರೋ ಒಬ್ರು ಎಲ್ಲೋ ಯಾವಾಗಲೋ ಒಂದ್ಸತಿ ಟ್ಯಾಬ್ಲೆಟ್ಸ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಆ ಸ್ಥಿತಿಯಿಂದ ದೂರ ಇರಬೇಕು ಅಂದರೆ ನಾವು ಸಹಜ ಆಹಾರ ಪದಾರ್ಥಗಳಿಗೆ ನಾವು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಯಾರು ಕರ್ಕೊಂಡು ಹೋಗೋದಿಲ್ಲ. ನೋ ಒನ್ ವಿಲ್ ಟೇಕ್ ಅಸ್. ಕಂಪನೀಸ್ ವಾಂಟ್ ಯು ಟು ಈಟ್ ಸಮಥಿಂಗ್ ದಟ್ ಕ್ಯಾನ್ ಗಿವ್ ಯು ಡಿಸೀಸ್ ಆ್ಯಂಡ್ we will keep making money. ಸೊ ಅಸಹಜದ ಆಹಾರ ಪದ್ಧತಿಗಳು. ಯಾಕಂದರೆ ಯಾವಾಗಂದರೆ ಆವಾಗ ತಿನ್ನು. ಈಟ್ ಎನಿಥಿಂಗ್ ಯು ವಾಂಟ್, ಟೇಕ್ ದಿಸ್ ಟ್ಯಾಬ್ಲೆಟ್. ಆ್ಯಂಡ್ ದಿಸ್ ಈಸ್ ದ ಸ್ಟೇಟ್ ಆಫ್ ಕಂಡೀಷನ್. ಸೊ ನಿಜವಾದ ಆರೋಗ್ಯ ಬೇಕು ಅಂದರೆ ನಾವು ನಮ್ಮ ಬಾಯಿಗೆ ಏನು ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಆ ಬಾಯಿಗೆ ಹೋಗೋ ಪದಾರ್ಥ ಆ ಗ್ಲೂಕೋಸನ್ನು ಸಂಯಮವಾಗಿ ನಮ್ಮ ರಕ್ತಕ್ಕೆ ಸೇರಿಸೋ ಒಂದು ಪದಾರ್ಥ ಆಗಿರಬೇಕು. ಆಮೇಲೆ ಅಲ್ಲಿಂದ ಆಗ್ತಾ ಇರತಕ್ಕಂಥ ಮೆಟಬಾಲಿಕ್ ವೇಸ್ಟನ್ನು ಆವತ್ತಕ್ಕಾವತ್ತು ಕ್ಲೀನ್ ಮಾಡ್ತಾ ಇರಬೇಕು. ಈ ಮಲವನ್ನು ನಿರ್ಮಲ ಮಾಡಬೇಕು. ಅದು ಎಲ್ಲ ಆಯಾಮಗಳಲ್ಲಿ ಆಗಬೇಕು. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಒಂದಿಷ್ಟು
ಯೋಗ ಧ್ಯಾನ, ಸಿರಿಧಾನ್ಯ, ಒಂದಿಷ್ಟು ನಡಿಗೆ, ನಿಜವಾದ ನೆಮ್ಮದಿಯ ಜೀವನ ಕಡೆಗೆ ಅಂತ ಹೇಳಕ್ಕೆ ನನ್ನ 4 ಮಾತುಗಳು. ಇದು ಎಲ್ಲ ಆದಮೇಲೆ ಈ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆಯಲ್ಲಪ್ಪ, ಏನು ಮಾಡೋದು? ನಮ್ಮ ಮಕ್ಕಳಿಗೆ ಡೆಂಗು ಬರುತ್ತೆ. ಈಗ ಗೊತ್ತೇ ಆಗ್ತಾಯಿಲ್ಲ, ಡೆಂಗು ಬಂತ ಮುಗಿದೋಯ್ತು. ಮತ್ತೆ ನಮ್ಮ ಹಿಂದಿನ ಆ ಪಪಾಯ ಜ್ಯೂಸ್ ಕುಡಿದ್ರೆ ನಿಮ್ಮ ಪ್ಲೇಟ್ಲೆಟ್ಸ್ ಹೆಚ್ಚು. 15 ವರ್ಷದಿಂದ ಹೇಳಿ, 15 ನಾನು ಹೇಳಿದ್ದಲ್ಲ, ನಮಗಿಂತ ಪೂರ್ವಜರು ಮುಂಚೆನೇ ಹೇಳಿದ್ದಾರೆ. ಅಂದರೆ ವಿಷಮ ರಕ್ತದ ಜ್ವರಗಳಿಗೆ ಪಪಾಯ ಎಲೆ ರಸ, ಅದೇ ರೀತಿ ಪಿತ್ತಕೋಶಗಳಿಗೆ ಗಂಟುಗಳು ಇದು ಅದಂತೆ ಬಾಳೆ ದಿಂಡಿನ ರಸ, ಇಲ್ಲ ಬಿದಿರಿನ ಕಳಲೆ. ಸೊ ಈ ರೀತಿ ವೈವಿಧ್ಯಮಯವಾದ ಪದಾರ್ಥಗಳಲ್ಲಿ ನಮಗೆ ಬರ್ತಕ್ಕಂಥ ಅನೇಕ ರೋಗಗಳಿಗೆ ಒಂದು ಉಪಶಮನ ಮಾಡತಕ್ಕಂಥ ಪರಿಸ್ಥಿತಿಯನ್ನು ದೇವರು ನಿರ್ಮಾಣ ಮಾಡಿದ್ದಾರೆ. ಈ ವಿಷಯಗಳ ಬಗ್ಗೆ ಪುಂಖಾನುಪುಂಖವಾಗಿ ನಮ್ಮ ಹಿರಿಯರು ಬರೆದು ಬಿಸಾಕಿ ಬಿಟ್ಟಿದ್ದಾರೆ. ಯಾವಾಗ ಎಷ್ಟು ಹೆಂಗೆ ತಿನ್ನಬೇಕು ಅಂತಾನೂ ಬರೆದು ಬಿಟ್ಟಿದ್ದಾರೆ. ಒಂದು ಅರ್ಧ ಹಿಡಿ ದ್ವಿದಳ ಬೀಜಧಾನ್ಯ ತಿಂದರೆ 2 ಹಿಡಿ ಏಕದಳ ಬೀಜಧಾನ್ಯ, 10 ಹಿಡಿ ಸೊಪ್ಪು ತರಕಾರಿ, ಆಯಾ ಕಾಲಕ್ಕೆ ತಕ್ಕಂತೆ ಸಿಗ್ತಾ ಇರತಕ್ಕಂಥ ಹಣ್ಣುಗಳನ್ನು ತಿಂದರೆ ನಿಮ್ಮ ಆರೋಗ್ಯ ಯಾವತ್ತಿಗೂ ಕೆಡೋದಿಲ್ಲ. ಈ ಸೋಂಕು ರೋಗಗಳಿಗೆ ಏನು ಮಾಡಬೇಕಪ್ಪ? ಆ ಪ್ರತಿರೋಧಕ ಕಣಗಳನ್ನು ನಿಮ್ಮ ರಕ್ತದಲ್ಲಿ ಹೆಚ್ಚಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ತರತರಾಂತರಗಳಿಂದ ನಮ್ಮ ಪ್ರಾಂತದಲ್ಲಿ ಹುಲ್ಲಿಂದ ಹಿಡಿದು ದೊಡ್ಡ ಮಹಾವೃಕ್ಷದಲ್ಲಿ ಅಡಿಗವೆ ಈ ಪ್ರತಿರೋಧಕ ಕಣಗಳ ನಮೂನೆಗಳು. ಗರಿಕೆ ಹುಲ್ಲು, ಅಮೃತಬಲ್ಲಿ, ತುಳಸಿ, ಹೊಂಗೆ, ಬೇವು, ಬಿಲ್ವ, ಅರಳಿ, ಈ 7 ಸೊಪ್ಪಿನ ರಸಗಳನ್ನು ನೀವು ವಾರಕ್ಕೊಂದು, ಅಂದರೆ 1 ವಾರ ಗರಿಕೆ, ನೆಕ್ಸ್ಟ್ 2ನೇ ವಾರ ತುಳಸಿ, 3ನೇ ವಾರ ಅಮೃತಬಲ್ಲಿ, 4ನೇ ವಾರ ಬಿಲ್ವ, 5ನೇ ವಾರ ಹೊಂಗೆ, 6ನೇ ವಾರ ಬೇವು, 7ನೇ ವಾರ ಅರಳಿ. ಈ 7 ಸೊಪ್ಪಿನ ರಸಗಳನ್ನು 49 ದಿವಸ ಕುಡಿಸಿರಿ. ನೀವು ಕುಡಿಯಿರಿ. ನಿಮ್ಮ ಮಕ್ಕಳಿಗೆ ಡೆಂಗು ಇರೋ ಕಡೆಗೆ ತಗೊಂಡು ಹೋಗಿ, ಚಿಕನ್ ಗುನ್ಯಾ ಇರೋ ಕಡೆಗೆ ತಗೊಂಡೋಗಿ, H5N1 ಇರೋ ಕಡೆಗೆ ತಗೊಂಡೋಗಿ, ಯಾವ ರೋಗ ನಿಮ್ಮ ಮಕ್ಕಳಿಗೆ ಬರೋದಿಲ್ಲ. ನಾವು ಪ್ರಯೋಗ ಮಾಡಿದ್ದೀವಿ. ಡೆಂಗು, ಚಿಕನ್ ಗುನ್ಯಾ, ಇದು ಅದು ಯಾವುದೇ ವಿಷಮ ಜ್ವರಗಳು ನಿಮ್ಮ ಮಕ್ಕಳಿಗೆ ಬರದೇ ಇರೋಂಗೆ ಆರಾಮವಾಗಿ ನೋಡ್ಕೋಬೋದು. ಅಂದರೆ ಸಿರಿಧಾನ್ಯಗಳು ಒಂದೇ ಅಲ್ಲ, ನಮಗೆ ದೇವರು ಇದಕ್ಕೆ ಯಾರು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಅದೃಷ್ಟ ಇವತ್ತಿಗೂ ನಾನು ಹೇಳಿರೋ ಪದಾರ್ಥಗಳೆಲ್ಲನೂ ಎಲ್ಲ ಕಡೆ ಸಿಗ್ತಾ ಇವೆ. ಈವನ್ ಇನ್ ಬೆಂಗಳೂರು. ಯಾಕೆ ಈವನ್ ಇನ್ ಬೆಂಗಳೂರು ಅಂತ ಹೇಳ್ತಾ ಇದ್ದೀನಿ? ಎಲ್ಲ ಮರಗಳನ್ನು ಕಟ್ ಮಾಡಿ ಬಿಸಾಕ್ತಾ ಇದ್ದೀವಿ. ಇನ್ನು ನಮ್ಮ ಹಳ್ಳಿಗಳಲ್ಲಿ ಈ ಪದಾರ್ಥಗಳು ಉಳಿದಿವೆ. ಆ ಒಂದು ಯೋಚನೆ ಮಾಡಿ 25 ವರ್ಷ ಹಿಂದೆ ನನಗೆ ಯೋಚನೆ ಬಂದಾಗ, ಅಫ್ಕೋರ್ಸ್ ಒಂದು 5 ವರ್ಷ ಕಷ್ಟ ಆಯಿತು, ಬಿಸ್ಕೊಂಡು ಬೇಗ ಬರಬೇಕಲ್ಲ. ಸೊ 15 ವರ್ಷ ಹಿಂದೆ ಬಂದು ಈ ಆರ್ಕ, ಸಾಮೆ, ನವಣೆ, ಕೊರಲೆ ಬೀಜಗಳನ್ನು ಹುಡುಕಿ ತಗೊಂಡು ಬಂದು ಮತ್ತೆ ಬೆಳೆಸಿ ರೈತರಿಗೆ ಕೊಡೋಕ್ಕೆ ಶುರು ಮಾಡಿದ್ದೀನಿ, ತಿನ್ನಿರಿ ಅಂತ. ಈಗ ರೈತರಿಗೂ ಈ ಡಯಾಬಿಟಿಸ್ ರೋಗ ಬರ್ತಾ ಇದೆ. ಅಂದರೆ ಇಟ್ ಈಸ್ ಸಚ್ ಎ ಶೇಮ್. They are supposed to be running around, but they are not running around. They are eating the same. ಫ್ರೀಯಾಗಿ ಜಯಮ್ಮ ಅಕ್ಕಿ ಕೊಡ್ತಾರೆ, 1 ರೂಪಾಯಿಗೆ ಸಿದ್ದಪ್ಪ ಅಕ್ಕಿ ಕೊಡ್ತಾರೆ. ಏನಂತೆ? ಯಾಕೆ ಬೆಳೆಸ್ಬೇಕು ಇವೆಲ್ಲ? ಬೆಳೆಸಿದ್ರೆ ನಮ್ಗೇನು ದುಡ್ಡು ಬರೋದಿಲ್ಲ ಅಂತ ಅವ್ರು ಬೆಳೆಸೋದನ್ನೇ ಬಿಟ್ಬಿಡ್ತೀವಿ. ಅಂದರೆ 4 ಮಳೆ ಬಂದರೆ ಸಾಕು, ಈ ಧಾನ್ಯಗಳನ್ನು ಆರಾಮಾಗಿ ಬೆಳೆಸ್ಕೋಬೋದು. ಬೆಳೆಸೋದಕ್ಕೆ ಬೆಲೆ ಬರಬೇಕಲ್ಲ. ಏನು ಬೆಳೆಸಿ ಏನು ಮಾಡೋದು ನಾನು ಅಂತ ರೈತ ಕೇಳ್ತಾನೆ. ಇನ್ಫ್ಯಾಕ್ಟ್ ಮೊದಲದಾಗಿ ಹೋಗಿ ನಾವು ಬೆಳೆಸ್ರಪ್ಪ, ಯಾರು ತಿಂತಾ ಇಲ್ಲ ಸರ್, ಯಾಕೆ ಬೆಳೆಸಬೇಕು ಅಂತಾನೆ. ಇನ್ಫ್ಯಾಕ್ಟ್ ನಾನು ಫಸ್ಟಲ್ಲಿ ಅವರಿಂದ ನಾನೇ ಕೊಂಡ್ಕೊಂಡು ಭೂಮಿದಲ್ಲಿ ಬಂದು ಸುರಿದಿದ್ದೀನಿ. ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಪೇಷಂಟ್ಗಳಿಗೆ ಕೊಟ್ಟು ಮೆತ್ತಿಗೆ ಅಭ್ಯಾಸ ಮಾಡಿ ರೋಗಗಳು ವಾಸಿ ಆಗ್ತಾ ಇದ್ದೇವೆ ಅಂತ ಕೇಳ್ಕೊಂಡು ಬರ್ತಾ ಇದ್ದಂಗೆ ಆ ಸಂಖ್ಯೆ ಹೆಚ್ಚಾಗ್ತಾ ಈ ವಿಷಯಗಳನ್ನು ಆರಾಮವಾಗಿ ಸರಾಗವಾಗಿ ಈ ರೋಗಗಳನ್ನು ವಾಸಿ ಮಾಡ್ಕೋಬೋದು ಅಂತ ಭರವಸೆ ಬರ್ತಾ ನನ್ನಲ್ಲಿ ಎಲ್ಲರಿಗೂ ಹೇಳಕ್ಕೆ ಶುರು ಮಾಡಿದೆ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಅಂದರೆ, ಈಗ ನನ್ನ ಮಗು, ನನ್ನ ಮನೆಯವರು ನನ್ನನ್ನು ಹೊರಗಡೆ ಹಾಕೋಕ್ಕೆ ರೆಡಿ ಇದ್ದಾರೆ.
ಅದು ಎಷ್ಟು ಫೋನ್ ಕಾಲ್ಸ್ ಬರ್ತಾ ಇದೆ. ನಾಟ್ ನನ್ನನ್ನು ನೋಡಬೇಕು ಅಂತ ಅಲ್ಲ, ಡಾಕ್ಟ್ರೇ ನಿಮ್ಮ ಯೂಟ್ಯೂಬ್ ನೋಡಿದ್ದೀವಿ, HbA1c 12 ಇತ್ತು 4, ನನಗೆ ಈಗ 5ಕ್ಕೆ ಬಂದಿದೆ, ಇನ್ಸುಲಿನನ್ನು ಬಿಸಾಕಿದ್ದೀವಿ, ಆರಾಮಾಗಿದ್ದೀವಿ ಅಂತ ಹೇಳೋರು ದಿನಕ್ಕೆ 50 ಜನ ಮಿನಿಮಮ್. ಆಮೇಲೆ ಡಾಕ್ಟ್ರೇ ಈ ಸಿರಿಧಾನ್ಯವನ್ನು ಹೆಂಗೆ ಅಡುಗೆ ಮಾಡಬೇಕು, ಎಷ್ಟೊತ್ತು ನೆನೆಸ್ಬೇಕು, ಚಕ್ಲಿ ಮಾಡ್ಬೋದಾ, ಪಾಯಸ ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ, ಹಂಗೆ ಮಾಡ್ಬೋದಾ, ಅಡುಗೆ ವಿಧಾನಗಳನ್ನು ಹೇಳ್ಕೊಡ್ಬೇಕು ನಾನು. ನೋಡಿ ಡಾಕ್ಟ್ರೆ ಅದು ಮುದ್ದೆ ಆಗೋಗ್ಬಿಟ್ಟಿದೆ, ಅದು ಹೊಸ ಅಕ್ಕಿ ಇರ್ಬೋದಮ್ಮ, ಸ್ವಲ್ಪ ಕಮ್ಮಿ ನೆನೆಸಿ, ಇಲ್ಲ ಅಂದರೆ 1 ಚಮಚ ಜೇನುತುಪ್ಪ, ಸರಿ ನಮ್ಮ ನಾಡ ಹಸು ತುಪ್ಪ ಹಾಕ್ಕೊಳ್ಳಿ, ಪುಡಿ ಪುಡಿ. ಇಲ್ಲ ಡಾಕ್ಟ್ರೆ ಚಿತ್ರಾನ್ನ ಮಾಡೋಕ್ಕಾಗ್ತಾ ಇಲ್ಲ. It is such a gratifying experience. I never thought I will experience in my lifetime. ನನಗೆ ಒಂದು ಚೂರು ಕಿಂಚಿತ್ತು ಆಸೆ ಇರಲಿಲ್ಲ. ನಾನು ಇವತ್ತು ಹೇಳಕ್ಕೆ ಶುರು ಮಾಡಿದರೆ, ದಟ್ ಈಸ್ 1998-99 ಶುರು ಮಾಡಿದರೆ, ನಾನು ಒಂದು 20 ವರ್ಷ ಉಳಿದ್ರೂ ಐ ಹೋಪ್ ಪೀಪಲ್ ವಿಲ್ ಕ್ಯಾಚ್ ಅಪ್ ಆಫ್ಟರ್ ಮೈ ಡೆತ್ ಅಂತ ಅನ್ಕೊಂಡೇ ಶುರು ಮಾಡಿದ್ದೆ ನಾನು. ಬಟ್ ಐ ಆಮ್ ಸೋ ಹ್ಯಾಪಿ ನೌ that I am not able to receive calls. ಈಗ ಎಷ್ಟು ಮಟ್ಟಕ್ಕೆ ಅಂದರೆ, ಮೆನಿ ಪೀಪಲ್ ಇನ್ ಕರ್ನಾಟಕ ಆರ್ ಈವನ್ ಫ್ರಮ್ ಫಾರ್ ಅವೇ ಪ್ಲೇಸಸ್, ನ್ಯೂಜಿಲ್ಯಾಂಡಿಂದ ಒಬ್ಬರು ಫೋನ್ ಮಾಡಿದ್ರು, ಡಾಕ್ಟ್ರೇ ನಾನು ಲೋ ಕಾರ್ಬ್ HF ಹೈ-5 ಅಂತ ಒಂದು ಊಟ ಮಾಡೋಕ್ಕೆ ಶುರು ಮಾಡಿದೆ, ನನ್ನ HbA1c 4 ಹೋಯ್ತು, ಪ್ರತಿ ದಿವಸ ಪ್ರಜ್ಞೆ ತಪ್ಪಿ ಬೀಳಕ್ಕೆ ಶುರು ಮಾಡಿದೆ. ನಿಮ್ಮ ವಿಡಿಯೋ ನೋಡಿದ ಮೇಲೆ ಮಿಲೆಟ್ಸ್ ತಿಂತಾ ಇದ್ದೀನಿ, ಆ ಪದ ಬಳಸಬಾರದು, ಬಟ್ ಅವ್ರು ನ್ಯೂಜಿಲ್ಯಾಂಡಲ್ಲಿದ್ದಾರೆ, ಸಿರಿಧಾನ್ಯ ಪದ ಅಂತ ಇನ್ನೂ ಅಲ್ಲಿಗೆ ತಲುಪಿಲ್ಲ, ಮಿಲೆಟ್ ಅಂತಾನೆ ಬಳಸ್ತಾ ಇದ್ದಾರೆ. ಮಿಲೆಟ್ ಅನ್ನೋ ಪದವನ್ನು ಬಳಸಬೇಡಿ, ಸಿರಿಧಾನ್ಯ ಅಂತ ಬಳಸಿ. ಸಿರಿಧಾನ್ಯ ತಿಂದರೆ ನನಗೀಗ ಎಲ್ಲ ಆರಾಮಾಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಅಲ್ಲ, ತುಂಬ ಜನ. ಬಟ್ ಇದಕ್ಕೆಲ್ಲ ಮೂಲಭೂತವಾದ ಅಂಶ ಈ ಸಿರಿಧಾನ್ಯಗಳಲ್ಲಿದ್ದ ನಾರಿನ ಅಂಶ. ಡಾಕ್ಟ್ರೇ ನಾರು ಹೆಚ್ಚಾಗಲ್ವಾ ಡಾಕ್ಟ್ರೇ, ನಾವು ಇಷ್ಟು ದಿವಸ ಅಕ್ಕಿ ಗೋಧಿ ತಿಂತಾ ಇದ್ದೀವಿ, ಪರೋಟ ತಿಂತಾ ಇದ್ವಿ, ಏನಾಗುತ್ತೆ ನಮಗೆ? ಏನೂ ಆಗೋದಿಲ್ಲ. ಯಾಕಂದರೆ ದಟ್ ಈಸ್ ನ್ಯಾಚುರಲ್, ವಾಟ್ ಯು ಆರ್ ಈಟಿಂಗ್ ಈಸ್ ಅನ್ಯಾಚುರಲ್. ಕೊನೆಗೆ ಏನಾಗುತ್ತೆ ಅಂದರೆ, ನಾನು ಗ್ಯಾಂಗ್ರೀನ್ ವಾಸಿ ಮಾಡಿದ್ದೀನಿ, ಇದು ವಾಸಿ ಮಾಡಿದ್ದೀನಿ, ಅದು ವಾಸಿ ಮಾಡಿದ್ದೀನಿ, BP ವಾಸಿ ಆಯಿತು, ಟ್ರೈಗ್ಲಿಸರೈಡ್ಸ್ ವಾಸಿ ಆಯಿತು. ಕೊನೆಗೆ ಬರ್ತಾರೆ, ಆ ಹೆಂಡತಿ ಒಳಗಡೆಗೆ ಬರ್ತಾರೆ, ಗಂಡ ಬರೋದಿಲ್ಲ ಆಮೇಲೆ. ಯಾಕಂದರೆ ಏನಿಲ್ಲ, ಯಾಕಮ್ಮ ಅವ್ರು ಬರ್ತಾ ಇಲ್ಲ ಒಳಗಡೆ ಅಂದರೆ, ಏನಿಲ್ಲ ಡಾಕ್ಟ್ರೆ ನಮ್ಮ ಮನೆಯವರು ನಿಮ್ಮನ್ನು ಏನು ಕೇಳಕ್ಕೆ, ನಾರ್ಮಲ್ ಊಟ ಮಾಡ್ಬೋದಾ ನಾಳೆಯಿಂದ ಅಂದರೆ, ಮತ್ತೆ ಈ ಬಿಳಿ ಅಕ್ಕಿಗೆ ಈ ಬಣ್ಣ ಆ ಬಣ್ಣ ಹಾಕ್ಕೊಂಡು ಈ ಬಾತು ಆ ಬಾತು ಅಂತ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ. ನೋಡ್ರಿ ಈ ಕಂಪನಿಗಳು ಎಷ್ಟು ಹುನ್ನಾರ ಗೂಬೆ ಕೂರಿಸ್ಬಿಟ್ಟಿದ್ವೆ. ಅಂದರೆ ನಮ್ಮ ದೇಸಿ ಧಾನ್ಯಗಳು ಇತ್ತು, ನಮ್ಮ ದೇಶದಲ್ಲಿ ಅಕ್ಕಿ ಇಲ್ಲ, ಗೋಧಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಅಕ್ಕಿ ಗೋಧಿ ತಿಂತಾ ಇರಲಿಲ್ಲ. ಎಲ್ಲೋ ಹಬ್ಬಕ್ಕೆ ಅಥವಾ ಸಂಭ್ರಮಗಳಿಗೆ ಅಥವಾ ತುಂಬ ದುಡ್ಡು ಜಾಸ್ತಿ ಇರೋರು ಜಮೀನ್ದಾರರು ನೀರು ಹೆಚ್ಚಿನ ಆ ಕೆರೆ ಗುಂಟೆ ಸುತ್ತಮುತ್ತಲು ಭೂಮಿ ಇದ್ದವ್ರಿಗೆ, ಅಥವಾ ಮಲೆನಾಡು ಈ ವೇರ್ ದೆರ್ ಇಸ್ ಲಾಟ್ ಆಫ್ ರೈನ್ ಅಂಡ್ ಲಾಟ್ ಆಫ್ ವಾಟರ್, ಒಂದು 100 ವರ್ಷ 200 ವರ್ಷದಿಂದ ಭತ್ತಗಳನ್ನು ಬೇರೆ ಬೇರೆ ತಳಿಗಳನ್ನು ಬೆಳೆಸ್ಕೊಂಡು ತಿಂದಿರ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ಆವಾಗ ಅಲ್ಪ ಸ್ವಲ್ಪ ನಾರು ಇರ್ತಾ ಇತ್ತು, ಕುಟ್ಕೊಂಡು ತಿನ್ನೋರು. ಆ 0.2 ಗ್ರಾಮ್ಸ್ ನಾರು ಅಕ್ಕಿಯಲ್ಲಿರೋದು ಅದೇ ಹೆಲ್ಪ್ ಮಾಡ್ತಾ ಇತ್ತು. ಆಮೇಲೆ ಬೇರೆ ಬೇರೆ ಬೇರೆಲ್ಲ ತಿಂತಾ ಇದ್ರು, ಬರೀ ಭತ್ತ ತಿಂತಾ ಇರಲಿಲ್ಲ, ಜೋಳ ತಿಂತಾ ಇದ್ರು, ಸಜ್ಜೆ ತಿಂತಾ ಇದ್ರು, ರಾಗಿ ತಿಂತಾ ಇದ್ರು, ನವಣೆ ತಿಂತಾ ಇದ್ರು. ಅಕ್ಕಿ ಗೋಧಿ ಗೋಧಿ ಆ್ಯಕ್ಚುಲಿ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ನಾವು ತಿಂದಿದ್ದು ನನಗಂತೂ ನೆನಪಿಲ್ಲ. ನನಗೀಗ 58 ಇಯರ್ಸ್. ಎಲ್ಲೋ ಅಮೆರಿಕಾಯಿಂದ ಸ್ಕೂಲ್ಗಳಿಗೆ ಗೋಧಿ ಉಪ್ಪಿಟ್ಟು ಮಾಡ್ತೀವಿ ಅಂತ ಅವರು ಬಿಸಾಕ್ತಾ ಇರೋ ಗೋಧಿಯನ್ನು ತಂದವರು. ಅದು ಬಿಟ್ಟರೆ ನನಗೆ ಚಪಾತಿ ಮಾಡ್ಕೊಂಡು ತಿಂದಿದ್ದೆಲ್ಲ ನೆನಪೇ ಇಲ್ಲ. ನಾರ್ತಲ್ಲಿ ಗೋಧಿ ಬೆಳ್ಸೋಕ್ಕೆ ಶುರು ಮಾಡಿದ ಮೇಲೆ, ಈ ಹರಿತ ವಿಪ್ಲವ ಅಂತ ಬಂದ ಮೇಲೆ, ಓಕೆ 5 ವರ್ಷ ಆಯಿತು 10 ವರ್ಷ ಆಯಿತು, ನಾವೆಲ್ಲರೂ ಕೂತ್ಕೊಂಡು
ಈ ಆಹಾರ ಸರಿ ಇದೆಯಾ ಇಲ್ವಾ, ಈ ಹಾಲು ಸರಿ ಇದೆಯಾ ಇಲ್ವಾ ಅಂತ ಒಂದು ವ್ಯವಸ್ಥಿತವಾಗಿ ಅದನ್ನು ರಿವ್ಯೂ ಮಾಡೋ ಒಂದು ಕಥೆ ಕಮಾಮಿಷಿ ಏನು ಇಲ್ವಾ ನಮಗೆ? ಅವರು ಹೇಳಿದ್ದೆ ತಳ್ತಾ ಇದ್ದಾರೆ. ಯಾಕೆಂದ್ರೆ ದೇರ್ ಈಸ್ ಅನ್ ಎಸ್ಟಾಬ್ಲಿಷ್ಮೆಂಟ್ ವಿಚ್ ಇಸ್ ಪುಷಿಂಗ್ ದಿಸ್ ಥಿಂಗ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್. ಅದಕ್ಕೆ ಒಂದು ಕಾರ್ಪೊರೇಟ್ ಬಾಕ್ಸು, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ನಮ್ಮನ್ನೆಲ್ಲರನ್ನೂ ಈ ಬಾಕ್ಸ್ ಒಳಗಡೆ ಹಾಕಿ ನುಗ್ಗಿ ನಾಶ ಮಾಡಿಬಿಟ್ಟಿದ್ದಾರೆ. ಸೊ ನಾವು ನಮ್ಮ ದೇಶದ ಆಹಾರ ಪದ್ಧತಿಯನ್ನು ನಮ್ಮ ದೇಶವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಿದ್ದ ಈ ನೀರನ್ನು ಕುಡಿಯೋದಿಂದ ಹಿಡಿದು, ಇನ್ಫ್ಯಾಕ್ಟ್ ಒಬ್ಬ ಮಗುಗೆ ಹಾಲು ಸಿಗ್ತಾ ಇಲ್ಲ ಅಂದರೆ ಆ ಮಗುನ ತಗೊಂಡೋಗಿ ಇನ್ನೊಂದು ತಾಯಿ ಸ್ತನಕ್ಕೆ ಕೊಡೋರು. ಅಂಡ್ ಮದರ್ಸ್ ವರ್ ವೆರಿ ಈಗರ್ ಟು ಫೀಡ್ ದ ಬೇಬೀಸ್ ಹೂ ಡಿಡ್ ನಾಟ್ ಹ್ಯಾವ್ ಮಿಲ್ಕ್. ಅಷ್ಟು ಅದ್ಭುತವಾದ ಗುಣ ಇದ್ದ ನಮ್ಮ ದೇಶದಲ್ಲಿ ಈಗ ಪ್ಲಾಸ್ಟಿಕ್ ಬಾಟಲ್ಗೆ ಪ್ಲಾಸ್ಟಿಕ್ ನಿಪ್ಪಲ್ ಹಾಕಿ ಆ ಮಗು ಬಾಯಿಗೆ ತುರುಕ್ತಾ ಇದ್ವಿ. ಅಂಡ್ ವಿ ಥಿಂಕ್ ವಿ ಆರ್ ವೆರಿ ಹೈಜಿನಿಕ್. ಇನ್ನೂ ಮೋಸ ಏನಂದ್ರೆ ಆ ಮಗು ಉಚ್ಚೆ ಮಾಡುತ್ತೆ ಅಂತ ನೀವು ಒಂದು ದಿವಸ ಹಾಕೊಂಡು ಮಲ್ಕೊಳ್ರಿ, ಗೊತ್ತಾಗತ್ತೆ. ಆ ಮಗುಗೆ ಎಷ್ಟು ಹಿಂಸೆ ಮಾಡ್ತಾ ಇದ್ದೀರಿ ಅಂತ ನೀವು 2 ದಿವಸ ಹಾಕೊಂಡು ನಿದ್ದೆ ಮಾಡಿ. ಈಗ ಗೊತ್ತಾಗ್ತಾ ಇದೆ ಜನಕ್ಕೆ ಉಚ್ಚೆ ತಡೆಯಕ್ಕಾಗ್ತಾ ಇಲ್ಲ, ಎಲ್ಲರೂ ಡೈಪರ್ ಹಾಕೊಳ್ತಾ ಇದ್ದಾರೆ. ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಬೆಕ್ಕು ಅದಷ್ಟಕ್ಕೆ ಹೊರಗಡೆ ಉಚ್ಚೆ ಮಾಡ್ಕೊಂಡ್ಬರುತ್ತೆ 2 ದಿವಸದಲ್ಲಿ. ವಿ ಕೆನಾಟ್ ಟ್ರೈನ್ ಅವರ್ ಕಿಡ್ಸ್. ಬಿಟ್ಬಿಟ್ರೆ ಹೇಳುತ್ತೆ ಮಗು. 2 ಸತಿ ಮನೆಯಲ್ಲಿ ಉಚ್ಚೆ ಮಾಡಿದ್ರೆ ಬಟ್ಟೆ ತಗೊಂಡು ಒರೆಸಿ ಮಗು ಮಾಡಬೇಡಪ್ಪ ಇದು ಮಾಡಬೇಕಾಗತ್ತೆ ಅಂದರೆ 3ನೇ ದಿವಸ ಪುಟುಕ್ ಪುಟುಕ್ ಅಂತ ಓಡಿ ಹೊರಗಡೆ ಮಾಡುತ್ತೆ. ನನ್ನ ಮಗಳು ಹಂಗೆ ಮಾಡಿದ್ದು. ದಟ್ಸ್ ಆಲ್ ವಿ ಡಿಡ್, ನಥಿಂಗ್. ಈಗ ಹೊರಗಡೆ ಬಂದಾಗ ಅಂತ ಇಷ್ಟು ಡೈಪರ್ಲು, ಒಳಗಡೆ ಇದ್ದಾಗ ಇನ್ನೊಂದು ಡೈಪರು, ರಾತ್ರಿ ಒಂದು ಡೈಪರು, ಬೆಳಗ್ಗೆ ಒಂದು ಡೈಪರು, ಬೇರೆ ಬೇರೆ ಸೈಜ್ಗಳು, ಬೇರೆ ಬೇರೆ ರೂಪಗಳು. ಅದು ಎಷ್ಟು ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದರೆ that itself is going and blocking our drainages. ಇನ್ನೊಂದು ದೊಡ್ಡ ಮಳೆ ಬಂದಿದ್ದಿದ್ರೆ ಈ ಬೆಂಗಳೂರು ಮುಳುಗೋಗೋದು, ಮೊನ್ನೆ ಚೆನ್ನೈ ಮುಳುಗೋದಂಗೆ. ನಮ್ಮ ಅದೃಷ್ಟಕ್ಕೆ ಮಳೆ ಬಂದಿಲ್ಲ ಅಂತ ಹೇಳ್ಕೋಬೇಕು. ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಮುಳುಗೋಗ್ತೀವಿ ಇಲ್ಲ. ವಾಟ್ ನಾನ್ಸೆನ್ಸ್ ಆರ್ ವಿ ಡೂಯಿಂಗ್? ಅದು ಹೆಂಗ್ರಿ ಡೈಪರ್ ಇಂಡಸ್ಟ್ರಿಯನ್ನು ಅಷ್ಟು ದೊಡ್ಡದಾಗಿ ಬೆಳೆಯಕ್ಕೆ ಬಿಟ್ಟಿದ್ದೀವಿ ನಾವು? ಏನಾದರೂ ತಲೆ ಇದೆಯಾ ನಮಗೆ? ಅವರೇನೋ ಮಾಡಿಕೊಂಡಿದ್ದಾರೆ ಬಿಡ್ರಿ, ಅವ್ರು ಮುಟ್ಟಲಾದ್ರೆ ನಾವು ಮುಟ್ಟಲ್ರಾಗಬೇಕಾ? ಇದೊಂದೇ ವಿಷಯ ಸಾಕು. ಮಕ್ಕಳಿಗೆ ಡೈಪರ್ ಹಾಕ್ತಾ ಇರೋ ತಂದೆ ತಾಯಿಂದರನ್ನ ಕಂಡ್ರೆ ನನಗೆ ಕೋಪ ಬರೋದಿಲ್ಲ. ಅಯ್ಯೋ ಅಂತ ಆ ಮಗು ಬಗ್ಗೆ ಯೋಚನೆ ಮಾಡಬೇಕು. ಹಳೆ ವಿಷಯ ಆಗಿದೆಯಲ್ಲ ಸರ್, ಚಾಕ್ಲೇಟಲ್ಲಿ ಜಿರ್ಲೆ ಇದೆ ಅಂತ ಹೇಳಿದ್ದೀನಿ. ಇಂಟರ್ನೆಟ್ಟಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನನ್ನ ಮಗು ನೀವು ಇಂಟರ್ನೆಟ್ಟಲ್ಲಿ ಚಾಕ್ಲೇಟಲ್ಲಿ ಜಿರ್ಲೆ ಇದೆ ಅಂತ ಹೇಳಿದ ಮೇಲೆ ಚಾಕ್ಲೇಟ್ ಬಿಟ್ಬಿಟ್ಟಿದ್ದಾರೆ, ಮಗು ಈಗ ಆರಾಮಾಗಿ ಉಸಿರಾಟ ಮಾಡ್ಕೊಳ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಚಾಕ್ಲೇಟು ಜಿರ್ಲೆ ತಿನ್ನೋರಿಗೆ ಜಿರ್ಲೆ ತಿನ್ನಬೇಕಾಗಿಲ್ಲ. ಈ ಚಾಕ್ಲೇಟ್ ಬಗ್ಗೆ ಹೇಳಿ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ದೀನಿ. ಚಾಕ್ಲೇಟ್ ಉತ್ಪಾದನೆ ಮಾಡುವಾಗ ಜಿರ್ಲೆಗಳು ಬಂದು ಬೀಳ್ತವೆ, ಅದನ್ನು ತೆಗಿಯಕ್ಕಾಗೋದಿಲ್ಲ, ಹಿಂಗೆ ಮಾರಾಟ ಮಾಡ್ಕೊಳ್ತೀವಿ ಅಂತ ಈ ಚಾಕ್ಲೇಟ್ ಉತ್ಪಾದನಕಾರರು FDA ಅರ್ಜಿ ಸಲ್ಲಿಸ್ತಾರೆ. FDA ಅವರು ಎಷ್ಟು ಜಿರ್ಲೆ ಬೀಳ್ತಾ ಇದೆ ಅದರಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಏನು ಇಲ್ಲ ಸರ್, 4% ಅಂತ ಅವರು ಹೇಳ್ತಾರೆ. ನೋ ಪ್ರಾಬ್ಲಮ್, ಗೋ ಹೆಡ್. 100 ಗ್ರಾಮ್ ಚಾಕ್ಲೇಟ್ ನೀವು ಮಗುಗೆ ತಿನ್ಸಿದ್ರೆ 18 ಜಿರ್ಲೆ ನಿಮ್ಮ ಮಗು ಬಾಯಿಗೆ ಹಾಕ್ತದೆ. ಬಿಡಿ ಸರ್, ಏನಂತೆ ಗೋಮಾಂಸ ತಿಂತೀವಿ, ಹಂದಿ ಮಾಂಸ ತಿಂತೀವಿ, ಹಸು ಮಾಂಸ, ನರಿ ಮಾಂಸ, ನಾಯಿ ಮಾಂಸ ಎಲ್ಲಾನು ತಿಂತಾ ಇದ್ವಿ, ಬರೀ ಜಿರ್ಲೆ ತಿನ್ನಕ್ಕೇನು? ಜಿರ್ಲೆ ತಿನ್ಬೇಕಾಗಿಲ್ಲ, ನೀವು ಅದ್ರ ಜೊತೆಯಲ್ಲಿ ಕೂತ್ಕೊಳ್ರಿ ಅರ್ಧ ಗಂಟೆ, ಲಂಗ್ ಲೀಷನ್ಸ್ ಆಗತ್ತೆ, ನ್ಯೂಮೋನಿಯಾ ಬರುತ್ತೆ. ಆಫ್ಟರ್ ಆಲ್ ವೀಸಿಂಗ್ ಯಾನು ಮಹಾ. ಸೊ ನನ್ನ ಹತ್ರ ಬರೋ ಎಲ್ಲ ಮಕ್ಕಳು ವೀಸಿಂಗ್ ಅಂತ ಪುಸ್ ಅಂತ, ಅದಕ್ಕೊಂದು ಕಾರ್ಟಿಕೋಸ್ಟೆರಾಯ್ಡ್ ಪುಸ್, ಏನೂ ತೊಂದರೆ ಇಲ್ಲ, ಓಡ್ಕೊಳ್ರಿ, ಎಷ್ಟು ದಿವಸ ಎಷ್ಟಾದರೂ ಓಡ್ಕೊಳ್ರಿ, ನೋ ಪ್ರಾಬ್ಲಮ್. ನಮಗಿಲ್ಲಿ ಬಿಸ್ನೆಸ್ ಆಗಬೇಕು. ಅದು ಓಡ್ಕೊಳ್ಳೋದು
ಇನ್ಫ್ಯಾಕ್ಟ್ ಸ್ಟೆರಾಯ್ಡ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತ ಮಕ್ಕಳಲ್ಲಿ ಬರ್ತಾ ಇದೆ. ಅಂದರೆ ಈ ಸ್ಟೆರಾಯ್ಡ್ಸ್ ಹೆಚ್ಚಾಗಿ ಬಳಸೋದ್ರಿಂದ ನಿಮ್ಮ ಮೇದುಕಾಜೀರಂಗ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಮಾಡುತ್ತೆ. ಏನು ಮಾಡೋದಪ್ಪ, ಅದಕ್ಕೊಂದು ಹೆಸರಿಡೋದು. ಸ್ಟೆರಾಯ್ಡ್ಸ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತಾನೆ SID, ಅದೊಂದು ದೊಡ್ಡ, ಅದೇ ಒಂದು ಪರ್ಸೆಂಟೇಜ್ ಆಗುತ್ತೆ. ಅರೆ, ವೈ ಆರ್ ವಿ ಗಿವಿಂಗ್ ದಿ ಸ್ಟೆರಾಯ್ಡ್? ನಮ್ಮ ತಲೆನೂ ನೆಟ್ಟಿಗಿಲ್ಲ. ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ಫಂಕ್ಷನ್ ಇದೆ, ಆ ಫಂಕ್ಷನ್ ಇದೆ, ಮುಟ್ಟನ್ನು ಮುಂದೂಡಿಯೋದಕ್ಕೆ ಅಂತ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ನಮ್ಮ ಹೆಂಗಸರು. ಈ ರೋಗ ಬರ್ತಾ ಇದೆ ಅಂತ ಗೊತ್ತಾಗ, ಅವರು ಟ್ಯಾಬ್ಲೆಟನ್ನು ಬರಿತಾನೆ ಇರ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, 3 ದಿವಸ ಮನೆಯಲ್ಲೇ ಪೂಜೆ ಮಾಡ್ಕೊಳ್ರಿ. ಏನಂತೆ? ನೋ, ನಮಗೆ ಆಡಂಬರ ಬೇಕು, ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು, ಮುಟ್ಟಾಗಬಾರ್ದು, ಟ್ಯಾಬ್ಲೆಟ್ ತಗೋಬೇಕು. ಸಹಜತೆಯನ್ನು ಇಷ್ಟು ಕ್ಷುಲ್ಲದ ಕಾರಣಕ್ಕೆ ನಾವು ಮೀರಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ದ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಸಹಜತೆಯನ್ನು ನಾವು ಆರಾಧನೆ ಮಾಡಿದಾಗ, ಪ್ರಕೃತಿಯನ್ನು ಅಪ್ಪಿಕೊಂಡಾಗ ಸಹಜವಾಗಿ ನಾವು ಆರಾಮಾಗಿರ್ತೀವಿ. ಯಾವಾಗ ನಾವು ಅಸಹಜತೆ ಕಡೆಗೆ ಹೋಗ್ತೀವಿ, ಯಾವಾಗ ಏಕತಾನತೆ ಕಡೆಗೆ ಹೋಗ್ತೀವಿ, ಯಾವಾಗ ಯೋಗವನ್ನು ಮರಿತೀವಿ, ಆವಾಗ ರೋಗ. ದೇವರ ಧ್ಯಾನ ಯೋಗ ಮಾಡಿದರೆ ಆರೋಗ್ಯ. ಸೊ ಇಷ್ಟು ಸರಳವಾಗಿದೆ. ಇನ್ಮೇಲೆ ನಾನು ಏನು ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಯಾರು ಡಾಕ್ಟರ್ಗಳು ಬೇಡವಾ? ಬೇಕೋ? ಎಲ್ಲೋ ಕೆಳಗಡೆ ಬಿದ್ದಿದ್ವಿ, ತಲೆಗೆ ಏಟಾಯಿತು, ಇದು ತೊಂದರೆ ಆಯಿತು, ಅದು ಎಮರ್ಜೆನ್ಸಿ. ವಿ ನೀಡ್ ಡಾಕ್ಟರ್ಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಬಟ್ ಎಲ್ಲದಕ್ಕೂ ಡಾಕ್ಟರ್ಗಳು ಬೇಕು ಅನ್ನೋದು ಅತಿ ಭಯಾನಕವಾದ ಸಿಚುವೇಶನ್. ಅಂಡ್ ನಮ್ಮ ದೇಶದಲ್ಲಿ ಇಷ್ಟು ಅದ್ಭುತವಾದ ಜ್ಞಾನ ಇದ್ದ ಈ ಯೋಗ ಭೂಮಿಯಲ್ಲಿ $827 ಬಿಲಿಯನ್ ಅಲ್ಲಿ 1/3 ನಮ್ಮ ಪಾಲು ಅಂದರೆ ನನಗೆ ನಾಚಿಕೆ ಆಗುತ್ತೆ. ನಮಗೇನು ದುಡ್ಡು ಜಾಸ್ತಿ ಇಲ್ಲ ಇಲ್ಲಿ. ಅಫ್ಕೋರ್ಸ್ ದುಡ್ಡು ಬೇಕಾಗಿಲ್ಲ ಆರೋಗ್ಯವಾಗಿರೋದಕ್ಕೆ. ನಾವು ಸಿರಿಧಾನ್ಯಗಳನ್ನು ತಿಂದರೆ ನಮ್ಮ ಬರಡು ಭೂಮಿ ರೈತರು ಫೋಕಸ್ಗೆ ಬರ್ತಾರೆ. ಸೊ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೋಬೇಕಾಗಿಲ್ಲ. ವೈ ಆರ್ ದೇ ಡೂಯಿಂಗ್ ದಿಸ್? ಬಿಕಾಸ್ ವಿ ಆರ್ ನಾಟ್ ಈಟಿಂಗ್ ವಾಟ್ ದೇ ಆರ್ ಪ್ರೊಡ್ಯೂಸಿಂಗ್. ಈ ಸಿರಿಧಾನ್ಯವನ್ನ ಬೆಳೆಸೋದಕ್ಕೆ ಬರಡು ಭೂಮಿ ರೈತರು ರೆಡಿಯಾಗಿದ್ದಾರೆ. ಯಾಕಂದ್ರೆ 4 ಮಳೆ ಬಂದ್ರೆ ಸಾಕು, ಯಾವ ಹಂಗೂ ಇಲ್ಲದೆ 1 ಎಕರೆಗೆ 5 ರಿಂದ 8 ಕ್ವಿಂಟಲ್ ಬೆಳೆಸ್ಬೋದು. ಅಂದ್ರೆ ನನಗೆ 5 ಎಕರೆ ಬರಡು ಭೂಮಿ ಇದೆ ಅಂದ್ರೆ ನೀವೆಲ್ಲರೂ ಜಸ್ಟ್ ಬೆಂಗಳೂರು ಅಲೋನ್ ಈಸ್ ಎನಫ್. 1 ಕೋಟಿ ಜನ ಸಿರಿಧಾನ್ಯಗಳನ್ನು ತಿಂದ್ರೆ ನಮ್ಮ ಸುತ್ತಮುತ್ತಲಿದ್ದ ಎಲ್ಲ ಬರಡು ಭೂಮಿ ರೈತರಿಗೂ ದುಡ್ಡು ಅದಷ್ಟಕ್ಕದೇ ತಲುಪುತ್ತೆ. ಇನ್ನು ಯಾವ ಗೊಂದಲನೂ ಬೇಕಾಗಿಲ್ಲ, ಯಾವ ಪಾಲಿಸಿಗಳು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು 4-5 ಮಳೆ ಅಷ್ಟೇ ಬರೋದು. ಇನ್ನು ಮೇಲೆ ಮುಂದಕ್ಕೆ ಜಾಸ್ತಿ ಬರೋದಿಲ್ಲ. ಸೊ ನೀವು ಇನ್ನೂ ಅಕ್ಕಿ ಗೋಧಿ ತಿಂತೀವಿ ಅಂದರೆ ಪ್ಲಾಸ್ಟಿಕ್ ರೈಸ್ ತಿನ್ನಬೇಕಾಗುತ್ತೆ. ಪ್ಲಾಸ್ಟಿಕ್ ನೀರಾಯಿತು, ಪ್ಲಾಸ್ಟಿಕ್ ಹಾಲಾಯಿತು, ಇನ್ನು ಪ್ಲಾಸ್ಟಿಕ್ ರೈಸ್ ತಿನ್ನಬೇಕಾಗುತ್ತೆ. ಇಷ್ಟೇ, ವೆರಿ ಸಿಂಪಲ್. ಲೆಟ್ಸ್ ಆಲ್ ಈಟ್ ಸಿರಿಧಾನ್ಯ. ಓ, ನಾನು ಮುಂಚೆ ತಿಂತಾ ಇದ್ದೆ, ನನಗೆ ಆವಾಗ ಬೇರೆ, ಈಗ ಬೇರೆ. ಈಗ ನಿಮಗೆ ಸಿಗ್ತಾ ಇರೋದು ಈ ಬಿಳಿ ಅಕ್ಕಿ, ಬಿಳಿ ಗೋಧಿ. ಹಿಂದೆ ಇದ್ದ ಈ ತಳಿಗಳು ಯಾವುದು ಇಲ್ಲ. ಅಲ್ಪ ಸ್ವಲ್ಪ ನಾರಿದ್ದಿದ್ದು, ಅಲ್ಪ ಸ್ವಲ್ಪ ಔಷಧಿ ಗುಣ ಇದ್ದಿದ್ದು ತಳಿಗಳೆಲ್ಲ ನಿರ್ನಾಮ ಆಗಿದೆ. ಈಗ ನಿಮಗೆ ಸಿಗೋದು BT ರೈಸು, ಈ ಅಲೋಕ್ಸಾನ್ ಮಿಶ್ರಿತ ವೀಟ್ ಆಟ ಅಷ್ಟೇ. ಅದು ದೇಸಿ ಇರ್ಬೋದು, ವಿದೇಶಿ ಇರ್ಬೋದು, ಎಲ್ಲ ಅಸಹಜವಾಗಿದ್ದಿದ್ದು ದೇಸಿ ಅಲ್ಲ. ಡೈವರ್ಸಿಫೈಡ್ ಫುಡ್ ಗ್ರೈನ್ಸ್ ಈಸ್ ದೇಶಿತನ. ಡೈವರ್ಸಿಟಿ ಈಸ್ ನಿಜವಾದ ಸಹಜತೆ. ಅಂದರೆ ಡೈವರ್ಸಿಫೈಡ್ ಆಗಿದ್ದ ಆಹಾರ ಪದ್ಧತಿಯನ್ನು ನಾವು ಸರ್ ಹೇಳಿದ್ರು ನಮ್ಮ ವಿಜಯಶಂಕರ್ ಅವರು ಹೋಗಿದ್ದಾರೆ. ವೈವಿಧ್ಯಮಯ 100 ಕಿಲೋಮೀಟರ್, 100 ಕಿಲೋಮೀಟರ್ ಅಲ್ಲ, ಪಶ್ಚಿಮ ಘಟ್ಟಗಳಿಗೆ ಬನ್ನಿ, 100 ಹೆಜ್ಜೆಗೂ every 100 steps you see different green color. ಆ ಹಸಿರು ಬಣ್ಣ ಶೇಡ್ಸ್, ದೇ ಆರ್ ಡಿಫರೆಂಟ್. ಅಷ್ಟು ವೈವಿಧ್ಯಮಯ ನಮ್ಮ ಭೂಮಿ. ಇಂಥ ಅದ್ಭುತವಾದ ಭೂಮಿಯಲ್ಲಿ ನಾವು ಇಷ್ಟು ರೋಗಗಳನ್ನು ತರಿಸ್ಕೊಳ್ಳೋದು ನನಗೆ ನಾಚಿಕೆ ಆಗುತ್ತೆ. ಈ ಕಾರಣಕ್ಕಾಗಿ
ನಾವು ನಮ್ಮ ದೇಸಿ ಧಾನ್ಯಗಳನ್ನು ಮತ್ತೆ ಬಳಸಬೇಕು. ಬಳಸಲಿಲ್ಲ ಅಂದರೆ ಅದನ್ನು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಸೊ ಬೆಳೆಸಿದ್ರೆ ಬಳಸ್ತೀವಿ, ಬಳಸಿದ್ರೆ ಬೆಳೆಸ್ತಾರೆ. ಸೊ ಲೆಟ್ಸ್ ಆಲ್ ಈಟ್ ಟುಮಾರೋ ಆನ್ವರ್ಡ್ಸ್. ನಮ್ಮ ಧಾನ್ಯಗಳನ್ನು ನಾವು ತಿಂದೇ ಇದ್ರೆ ಇನ್ಯಾರು ತಿಂತಾರೆ? ಅಷ್ಟಕ್ಕಾದರೂ, ಅದಕ್ಕೋಸ್ಕರ ಆದರೂ ತಿನ್ನಿರಿ. ನಿಮ್ಮ ಆರೋಗ್ಯ ನೆಕ್ಸ್ಟು. ಯಾಕಂದರೆ ನಮ್ಮ ಪರ್ಯಾವರಣ ಉಳಿಯುತ್ತೆ. ಅದಕ್ಕೆ ಬೇಕಾಗಿರೋದು 200 ಲೀಟರ್, ಭತ್ತಕ್ಕೆ 8,000 ಲೀಟರ್ ನೀರು. ಥ್ಯಾಂಕ್ ಯು ವೆರಿ ಮಚ್.